ಪಾಂಡವರ ಸ್ವರ್ಗಾರೋಹಣದ ಸಂದರ್ಭದಲ್ಲಿ. ಸ್ವರ್ಗಾರೋಹಣ ಇಲ್ಲೇ ಬದರಿಕಾಶ್ರಮದಲ್ಲಿ ಬಳಿಯಲ್ಲಿ ನಡೆದದ್ದಲ್ಲ. ನಮಗೀಗ ಅಲ್ಲಿ ಹೋದರೆ ಅವರು ತೋರಿಸ್ತಾರೆ, ಅಲ್ಲಿಯ ಪಂಡಾಗಳು ತೋರಿಸ್ತಾರೆ. ಹೇಗೆ ತೋರಿಸ್ತಾರೆ ಅಂತಂದರೆ ಈ ಪಂಡಾಗಳು ಆವಾಗ ಇದ್ರೋ ಎನ್ನುವ ರೀತಿಯಲ್ಲಿ ತೋರಿಸ್ತಾರೆ. ಇಲ್ಲೇ ದ್ರೌಪದಿ ಬಿದ್ದದ್ದು ಅಂತಾರೆ. ಆಚಾರ್ಯ ಮಧ್ವರಂದರು ಪ್ಲವಂತ ಸಪ್ತ ವಾರಿದೀನ್, 7 ಸಮುದ್ರಗಳನ್ನು ದಾಟಿಕೊಂಡು ಹೋಗಿದ್ದಾರಂತೆ ಪಾಂಡವರು. ತತ್ರ ನಾರಾಯಣ ಕ್ಷೇತ್ರೇ ತೇಷಾಂ ತನ್ವಃ ಅಪತನ್. 7 ಸಮುದ್ರಗಳನ್ನು ದಾಟಿ ಹೋದ ಮೇಲೆ ಅಲ್ಲಿರತಕ್ಕಂತಹ ನಾರಾಯಣನ ಕ್ಷೇತ್ರದಲ್ಲಿ ಪಾಂಡವರ ದೇಹ ಬಿತ್ತು ಅಂತ ಆಚಾರ್ಯ ಮಧ್ವರು, ಯಾವ ಆಚಾರ್ಯರ ಪೂರ್ವ ಜನ್ಮದ ದೇಹ ಬಿದ್ದಿತ್ತೋ ಅದೇ ಮಧ್ವರು ಹೇಳಿದ್ದಾರೆ. ಗ್ರಹಚಾರ್ಯನು ನಮ್ಮಲ್ಲಿ ತಿಳಿದವರು ಕೂಡ ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿದ್ದ ಪಂಡಾಗಳ ಮಾತಿಗೆ ಮರುಳಾಗಿ ಅನ್ನ ಆಹಾರ ಬಿಟ್ಟು ದೇವರ ಪೂಜೆ ಬಿಟ್ಟು ಡೇರೆ ಹಾಕ್ಕೊಂಡು, ಇಲ್ಲಿ ದ್ರೌಪದಿ ಹೋದದ್ದು, ಅಲ್ಲಿ ಒಂದು ದಿವಸ ತಂಗಿದ್ರು. ಇಲ್ಲಿ ಸಹದೇವ ಹೋದದ್ದು, ಅಲ್ಲಿ ಒಂದು ದಿವಸ ತಂಗಿದ್ರು. ಪಾಪ ದ್ರೌಪದಿ ಸಹದೇವರಿಗೆ ಆಶ್ಚರ್ಯ ಆಗ್ತದೆ, ನಾನು ಇಲ್ಲಿ ಸತ್ತದ್ದೇ ಅಲ್ಲ, ಹೇಗೆ ಗೊತ್ತಾಯ್ತಪ್ಪ ಇವರಿಗೆ ಅಂತ. ಆ ಸಂದರ್ಭದಲ್ಲಿ ಯಾಕೆ ಬಿದ್ದರು ಅಂತೇಳಿ ಭೀಮಸೇನ ಧರ್ಮರಾಜನ ಬಾಯಿಂದ ಹೇಳಿಸಿದಲ್ವೋ. ಆವಾಗ ಧರ್ಮರಾಜ ಭೀಮಸೇನ ತಾನೂ ಬಿದ್ದ, ಒಬ್ಬೊಬ್ಬರು ಬಿದ್ದದ್ದಕ್ಕೆ ಒಂದೊಂದು ಕಾರಣ ಕೊಟ್ಟ ಧರ್ಮರಾಜ. ಭೀಮಸೇನನು ಬಿದ್ದಂತೆ ನಟಿಸಿದ. ಭೀಮಸೇನ ಅಣ್ಣನ ಹತ್ರ ಕೇಳಿದ, ನಾನು ಯಾಕೆ ಬಿದ್ದೆ ಅಂತ ಕೇಳಿದ. ನೀನು ಮಾಡಿದ ಕರ್ಮ, ನೀನು ತಿಂದಿದ್ದೆ, ಅದರಿಂದ ಬಿದ್ದಿ ಅಂತಂದ. ಏನು ಮಾಡಿದೆ ನಾನು ಅಂತ ಹೇಳಿದೆ. ನಿನಗೆ ಭಾರಿ ಅಹಂಕಾರ, ನನಗೆ ಅಷ್ಟು ಬಲ ಇಷ್ಟು ಬಲ, ಈ ಮುದುಕನ 100 ಮಕ್ಕಳನ್ನು ನಾನೇ ಕೊಂದದ್ದು, ನಾನು ಅಷ್ಟು ತಿಂತೇನೆ ಇಷ್ಟು ತಿಂತೇನೆ ನೀನು ಹೇಳ್ತಾ ಇದ್ದೀಯಲ್ಲ, ಅಹಂಕಾರ ಪಟ್ಟಿದ್ದೀಯಲ್ಲ, ಅದಕ್ಕೆ ಬಿದ್ದದ್ದು ಅಂತ ಧರ್ಮರಾಜ ಅಂದ. ಹೌದಾ, ಭೀಮಸೇನ ಅದಕ್ಕೆ ಬಿದ್ದದ್ದ? ಹಾಗಾದರೆ ಭೀಮನಲ್ಲಿ ದೋಷ ಉಂಟಾ ಅಂದರೆ ಈ ಸಂದರ್ಭದಲ್ಲಿ ಮಧ್ವರಂತಾರೆ ಭೀಮಸೇನ ಹೇಳಿದ್ದು ಹೌದು. ಈ 2 ಕೈಗಳನ್ನು ನಾನು ಬೆಳೆಸಿದ್ದೇನೆ, ಈ 2 ಕೈಗಳಿಗೆ ಪ್ರತಿ ದಿವಸ ನಾನು ಚಂದನ ಪೂಸ್ತಿದ್ದೆ, ಸಖತ್ತು ಉಣ್ತಾ ಇದ್ದೆ ನಾನು. ಯಾಕೆ? ಕೈಗಳನ್ನು ಬೆಳೆಸುವುದಕ್ಕೋಸ್ಕರ. ಕೈಗಳನ್ನು ಯಾಕೆ ಬೆಳೆಸ್ತೀಯ ಅಂತ ಯಾರೋ ಕೇಳಿದರು. ಈ ಮುದುಕನ 100 ಮಕ್ಕಳನ್ನು ಕೊಲ್ಲುವುದಕ್ಕೋಸ್ಕರ ಅಂತ ಭೀಮಸೇನ ಹೇಳಿದ್ದ ಹೌದು. ಮೊದಲು ಹೇಳಿದ್ದ, ನಂತರನೂ ಹೇಳಿದ್ದ, ನಾನು ತುಂಬ ತಿಂತೇನೆ. ಪಾಂಡವರು 4 ಜನ ಪಾಂಡವರು ಭಿಕ್ಷೆ ಎತ್ತಿ ತಂದದ್ದನ್ನು ಅರ್ಧ ಭೀಮಸೇನ, ಬಾಕಿದ್ದು ಬಾಕಿಯವರಿಗೆ. ಹಾಗಾದರೆ ಇದೆಲ್ಲ ಭೀಮಸೇನ ಹೇಳಿಕೊಂಡಿದ್ದ. ನಮಗೆ ಮೇಲ್ನೋಟಕ್ಕೆ ನೋಡಿದಾಗ ಅಹಂಕಾರ ಅಂತ ಕಾಣುತ್ತೆ. ಆಚಾರ್ಯ ಮಧ್ವರಂದರು ಯಥಾಸ್ವರೂಪ ವಿಜ್ಞಾನಂ, ತನ್ನಲ್ಲಿ ಏನು ತಾಕತ್ತುಂಟು ಆ ತಾಕತ್ತನ್ನು ಇದ್ದ ಹಾಗೆ ಹೇಳಿದರೆ ದೋಷಕೃತ್ ನಾ, ಅದು ದೋಷ ಅಲ್ಲ ಅಂತಂದರು. ಸುಮ್ಮನೆ ಇಲ್ಲದ್ದನ್ನು ಉಂಟು ಅಂತ ಹೇಳಿದರೆ ಮಾತ್ರ ಅದು ದೋಷ ಅಂತಾಗುತ್ತೆ. ಆದ್ದರಿಂದ ಭಗವಂತನ ಬಗ್ಗೆ ಅವನೇ ನಮಗೆ ಹೇಳಲಿಕ್ಕೆ ಆರಂಭ ಮಾಡಿದರೆ, ನಾನು ಹೀಗಿದ್ದೇನೆ ಹಾಗಿದ್ದೇನೆ ಅಂಥೇಳಿ ತನ್ನ ಬಗ್ಗೆ ತಾನೇ ಹೇಳಿದ ಅಂತಂದರೆ ಅದು ದೇವರದ್ದು ಎಂದೂ ದೋಷ ಆಗುವುದಿಲ್ಲ ಅಂತ ಆಚಾರ್ಯ ಮಧ್ವರು ಹೇಳಿದ ಮಾತು. ಆದ್ದರಿಂದ ಮಧ್ವರು ದೇವರತ್ರ ಅಂತಾರೆ, ನಿನ್ನ ಬಗ್ಗೆ ನೀನೇ ಹೇಳಬೇಕು, ನನಗೆ ನಾನು ಕೇಳಬೇಕು, ನೀನು ಹೇಳಬೇಕು. ಇನ್ನೊಬ್ಬರತ್ರ ಕೇಳೋಣ ಅಂತಂದರೆ ಇನ್ನೊಬ್ಬರು ಮತ್ಸರದಿಂದ ಹೇಳೋಲ್ಲ ದೇವರ ಬಗ್ಗೆ. ನಮ್ಮ ಲೋಕದಲ್ಲಿ ಕಾಣುವುದಿಲ್ವ ನಾವು, ಅವರ ಬಗ್ಗೆ ಒಂಚೂರು ಹೇಳಿ ಅಂತಂದರೆ ಆಗೋಲ್ರಿ. ಯಾಕೆ? ನಮಗೆ ಮತ್ಸರ ಬಿಡೋ. ಇಷ್ಟು ಒಳ್ಳೆಯ ರೀತಿಯಲ್ಲಿ ದೇಶ ನಡೆಸ್ತಾ ಇದ್ದಾನೆ, ಸ್ವಯಂ ತಾನು ಚೌಕಿದಾರನಾಗಿ ನಿಂತ. ಆದರೂ ಕಳ್ಳರಿಗೆ ಯಾವಾಗಲೂ ಎಲ್ಲರನ್ನು ನೋಡಿದಾಗಲೂ ಕಳ್ಳರಂತೇನೆ ಕಾಣುವುದು. ಕಳ್ಳರಿಗೆ ಹೇಗೆ ಕಣ್ಣಿನಲ್ಲಿ ಅರಶಿನ ಕುತ್ತಾ ಇದ್ದರೆ, ಕಾಮಾಲೆ ರೋಗ ಇದ್ದರೆ ಪ್ರಪಂಚನೇ ಹಳದಿ ಕಾಣುತ್ತಂತೆ. ಆದ್ದರಿಂದ ಕಳ್ಳರಿಗೆ ಎಲ್ಲರೂ ಕಳ್ಳರಂತೆ ಕಂಡರು. ಆದ್ದರಿಂದ ಏನಂದರು, ಚೋರ್ ಹೇ ಅಂತ ಶುರು ಮಾಡಿ. ಯಾಕಂದ್ರೆ ಸ್ವಯಂ ಕಳ್ಳವ. ನಿಜವಾಗಿ ಚೌಕಿದಾರನಾಗಿ ನಮ್ಮ ಇಡೀ ದೇಶವನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಪ್ರಪಂಚದಲ್ಲಿ ನಮ್ಮ ಭಾರತ ಎತ್ತರ 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 ಎತ್ತರಕ್ಕೆ ಬಂತು. ಈಗಲೇ ಎಚ್ಚರಿಕೆ, ಬರುವ ವರ್ಷ ಎಚ್ಚರಿಕೆಯಿಂದಿರಬೇಕು. ನಾವು ಪುನಷ್ಟು ಮತ್ತಷ್ಟು ಎತ್ತರಕ್ಕೆ ಏರಿಸಬೇಕು ಭಾರತದ ಕೀರ್ತಿಯನ್ನು. ಅದು ನಿಮ್ಮ ಕೈಯಲ್ಲಿ ಇರುವಂಥದ್ದು. ಹಾಗಿರುವಾಗ ಇಷ್ಟು ರೀತಿಯಲ್ಲಿ ಎಲ್ಲರಿಗೂ ಕಾಣುವ ರೀತಿಯಲ್ಲಿ, ಈಗ ಆಕಳು ದಾನ ಮಾಡಿ, ಆ ದಾನ ಮಾಡಿ, ಈ ದಾನ ಮಾಡಿ, 33 ಅಪ್ಪ ದಾನ ಮಾಡಿ,
ಚಾತುರ್ಮಾಸಲ್ಲಿ ಇಂಥದ್ದು ದಾನ ಮಾಡಿ ನಿಮಗೆ ಪುಣ್ಯ ಬರುತ್ತೆ ಅಂತಂದರೆ ದಾನ ಮಾಡಿದೆವು. ಯಾರು ಹೇಳಿದ ಅವನನ್ನು ಬೈಬಹುದು. ನಾವು ದಾನ ಮಾಡಲಿಕ್ಕೆ ಹೇಳಿದರೆ ಪುಣ್ಯ ಬಂತು, ಎಲ್ಲಿ ಪುಣ್ಯ ಬಂತು? ಯಾಕೆ ಅದು ಕಾಣುವುದಿಲ್ಲ. ಆದ್ದರಿಂದ ಹೇಳಿದವನನ್ನು ಬೈಬಹುದು, ಸ್ವಾಮಿಗಳನ್ನು ಉಪನ್ಯಾಸಕರನ್ನು ಬೈಬಹುದು. ಆದರೆ ದೇಶ ಪ್ರತ್ಯಕ್ಷ ಸಿದ್ಧ, ಕಣ್ಣಿಗೆ ಕಾಣಿಸ್ತಾ ಉಂಟು. ಇಡೀ ಪ್ರಪಂಚದ ಮುಂದೆ ಭಾರತ ದೇಶ ಹೀಗೆ ಮಾಡಿತು ವಿನಃ ಹೀಗೆ ಮಾಡಿಲ್ಲ. ಆ ಕೊರೋನಾದಂತಹ ಅಂತಹ ಪ್ರಸಂಗದಲ್ಲಿಯೂ ಕೂಡ ಬೇರೆ ಬೇರೆ ದೇಶಗಳಿಗೆ ಔಷಧಿಯನ್ನು ಕೊಟ್ಟಿತು ವಿನಃ ಔಷಧಿಯನ್ನು ತಗೊಳ್ಳಿಲ್ಲ. ಹೀಗೆ ಹೆಜ್ಜೆ ಹೆಜ್ಜೆಗೂ ಕೂಡ ನಮ್ಮ ದೇಶ ಇಷ್ಟು ಎತ್ತರಕ್ಕೆ ಬರ್ತಾ ಇರಬೇಕಾದ್ರೆ ಸಹಿಸದೆ ಒಂದೇ ರೀತಿಯಲ್ಲಿ ಬೈತಾ ಇದ್ದಾರಲ್ಲ. ಯಾಕೆ? ಒಳಗಿನಿಂದ ಮತ್ಸರ ಬಿಡ್ತಾ ಇಲ್ಲ. ಅದೇ ರೀತಿಯಲ್ಲಿ ಒಬ್ಬನನ್ನು ಹೊಗಳು ಅಂತ ಹೇಳಿದರೆ ಅವನಲ್ಲಿ ಇದ್ದಂತಹ ಗುಣಗಳನ್ನು ಹೇಳಪ್ಪ ಅಂತಂದರೆ ನಮಗೆ ಮತ್ಸರ ಬಿಡೋಲ್ಲ. ಅದಕ್ಕೆ ಕಾಣುತ್ತೆ ರಾಘವೇಂದ್ರ ಸ್ತೋತ್ರದಲ್ಲಿ ಬಂದದ್ದು. ನಿತ್ಯ ರಾಘವೇಂದ್ರ ಸ್ತೋತ್ರ ಪಠನ ಮಾಡುತ್ತೇವೆ. ಪ್ರಾಯಶಃ ಗಾಯತ್ರಿ ಹೇಳ್ತೇವೋ ಇಲ್ವೋ ಗೊತ್ತಿಲ್ಲ, ಲಕ್ಷ್ಮೀ ಶೋಭಾನ ಹೇಳ್ತೇವೋ ಇಲ್ವೋ ಗೊತ್ತಿಲ್ಲ, ರಾಘವೇಂದ್ರ ಸ್ತೋತ್ರವನ್ನಂತೂ ತಪ್ಪದೆ ಹೇಳ್ತೇವೆ. ಅದರಲ್ಲಿ ಏನುಂಟು? ಯಪ್ಪಿಬೇತ್ ಜಲಮೇತೇನ ಸ್ತೋತ್ರೇಣೈವ ಅಭಿಮಂತ್ರಿತಂ, ಯಪ್ಪಿಬೇತ್ ಜಲಂ ಏತೇನ ಸ್ತೋತ್ರೇಣ ಅಭಿಮಂತ್ರಿತಂ. ರಾಘವೇಂದ್ರ ಸ್ತೋತ್ರದಿಂದ ಅಭಿಮಂತ್ರಿತವಾದ ನೀರನ್ನು ಯಾರು ಕುಡಿಯುತ್ತಾರೋ, ಯಪ್ಪಿಬೇತ್ ಜಲಂ ಏತೇನ ಸ್ತೋತ್ರೇಣೈವ ಅಭಿಮಂತ್ರಿತಂ ತಸ್ಯ ಕುಕ್ಷಿಗತಾಃ ದೋಷಾಃ ಸರ್ವೇ ನಶ್ಯಂತಿ. ಹೊಟ್ಟೆಯಲ್ಲಿದ್ದಂಥ ದೋಷಗಳೆಲ್ಲ ಹೋಗಿ ಬಿಡ್ತವೆ. ಯಾವುದು? ಹೊಟ್ಟೆ ನೋವ, ಹೌದು. ಕ್ಯಾನ್ಸರ, ಹೌದು. ಮತ್ತೊಂದೇನೋ ಗೆಡ್ಡೆಗಳ, ಹೌದು. ಎಲ್ಲದಕ್ಕಿಂತಲೂ ಯಾವುದು ಅಂತಂದರೆ ಹೊಟ್ಟೆಯಲ್ಲಿರತಕ್ಕಂಥದ್ದು ಕಿಚ್ಚು. ತಸ್ಯ ಕುಕ್ಷಿಗತಾಃ ದೋಷಾಃ. ಆದ್ದರಿಂದ ಅವುಗಳು ಕುಡಿತಾವೋ ಇಲ್ವೋ ಗೊತ್ತಿಲ್ಲ. ಅವುಗಳ ಹೆಸರು ಹೇಳಿ ನಾವೇ ನಾಳೆಯಿಂದ ರಾಘವೇಂದ್ರ ಸ್ತೋತ್ರವನ್ನು ಹೇಳಿ ಆ ನೀರನ್ನು ನಾವು ಪಾನ ಮಾಡೋಣ. ಫಲಿತಾಂಶ ಅವುಗಳಿಗೂ ಕೂಡ ಹೊಟ್ಟೆಯಲ್ಲಿದ್ದಂಥ ಕಿಚ್ಚು ಹೋಗಿ ನಾಳೆ ಅವುಗಳೇ ಇವನೇ ಆಗಬಹುದು, ನಮಗೆ ಪ್ರಧಾನಿ ಅಂತ ಹೇಳುವ ಹಂತಕ್ಕೆ ಬರೋಣ. ಆದ್ದರಿಂದ ಸಾಮಾನ್ಯವಾಗಿ ಏನಿರುತ್ತೆ ಅಂತಂದರೆ ಒಬ್ಬನಲ್ಲಿ ಇರತಕ್ಕಂತಹ ಗುಣಗಳನ್ನು ಹೇಳಲಿಕ್ಕೆ ಮತ್ತೊಬ್ಬನಿಗೆ ಹೊಟ್ಟೆಯಲ್ಲಿ ಕಿಚ್ಚು ಬಿಡೋಲ್ಲ ಅಲ್ವೋ. ಅದಕ್ಕೆ ದೇವರ ಹತ್ರನೇ ಹೇಳೋದು, ನಿನ್ನ ಬಗ್ಗೆ ನೀನೇ ಹೇಳು, ನಾನು ಕೇಳುತ್ತೇನೆ. ಹೇ ಕರುಣಾಪೂರ್ಣ, ಸ್ವಲ್ಪ ಕೃಪೆ ಮಾಡು. ಅದಕ್ಕೆ ಸರಿಯಾಗಿ ಶಾಸ್ತ್ರಗಳು ಬೈತಾವೆ. ಏನು ಅಂತ? ದೇವರನ್ನು ತಿಳ್ಕೊಳ್ಳಿಲ್ಲ ಅಂದರೆ ನಿನಗೆ ಶ್ರೇಯಸ್ಸು ಇಲ್ಲ, ದೇವರನ್ನು ತಿಳ್ಕೊಳ್ಳಿಲ್ಲ ನಿನಗೆ ಸದ್ಗತಿ ಆಗೋಲ್ಲ, ತಿಳಿಯೋಣ ಅಂತಂದರೆ ಹೇಳುವವರು ಇಲ್ಲ. ಆದ್ದರಿಂದ ನೀನೇ ನಿನ್ನ ಬಗ್ಗೆ ಹೇಳಬೇಕು. ನಾನೇನು ನನ್ನ ಬಗ್ಗೆ ಹೇಳಲಿ, ನನಗೆ ಸಂಕೋಚ ಆಗುತ್ತೆ ಅಂತ ಭಾವಿಸಬೇಡ. ಯಾಕೆ ಅಂತಂದರೆ ಕರುಣಾಪೂರ್ಣ, ನಮ್ಮ ಮೇಲೆ ಕೃಷ್ಣ ಕೃಪೆ ಮಾಡೋ. ಯಾವ ವಿಷಯದಲ್ಲಿ? ಅನ್ನ ತಿಂಡಿ ತೀರ್ಥದ ವಿಷಯದಲ್ಲಿ ಅಲ್ಲ, ನಿನ್ನ ಚರಿತ್ರೆಗಳನ್ನು ನನಗೆ ನೀನು ತಿಳಿಸುವ ವಿಷಯದಲ್ಲಿ ಎನ್ನ ಮೇಲೆ ಸ್ವಲ್ಪ ಕೃಪೆ ಮಾಡು. ಹೇ ಕರುಣಾಪೂರ್ಣ, ತೇ ಚರಿತಂ ಮೇ ಜ್ಞಾಪಯ. ನಿನ್ನ ಬಾಲಲೀಲೆ. ಹಾಗಂತ ನಾನು ಬಾಲಲೀಲೆಗಳನ್ನು ಭಾಗವತಾದಿ ಶಾಸ್ತ್ರದಲ್ಲಿ ಓದಿದ್ದೇನೆ. ನೀನೇ ಹೇಳಿದ್ದದು, ವ್ಯಾಸ ರೂಪದಿಂದ ಹೇಳಿದ್ದು, ಯಾದವ ಕೃಷ್ಣ ರೂಪದಿಂದ ಮಾಡಿದ್ದು, ವಾಸಿಷ್ಠ ಕೃಷ್ಣ ರೂಪದಿಂದ ಹೇಳಿದ್ದು. ನಾನು ಓದ್ತೇನೆ, ಹೌದು. ಆದರೆ ಏನು ಮಾಡೋಣ ಹೇಳು? ನನ್ನ ಬುದ್ಧಿಯೇ ಕಲುಷಿತ, ಆದ್ದರಿಂದ ನನಗೆ ಪೂರಾ ಅದು ಏನು ವಿಪರೀತವಾಗಿಯೇ ತೋರ್ತದೆ. ಏನ್ರಿ ಕೃಷ್ಣನಾದು? ಏನ್ರಿ ಅಷ್ಟು ಜನ ಹೆಣ್ಮಕ್ಳೊಟ್ಟಿಗಿದ್ದದ್ದ? ನನಗೆ ಹೆಣ್ಮಕ್ಕಳೇ ತೋರ್ತಾರೆ ವಿನ ಕೃಷ್ಣ ದೇವರು ಅಂತ ತೋರುವುದೇ ಇಲ್ಲ. ಆದ್ದರಿಂದ ನನ್ನ ಮೇಲೆ ಕೃಪೆ ಮಾಡು ಕೃಷ್ಣ. ನನಗೆ ಭಾಗವತದಲ್ಲಿ ನೀನು ಕೃಷ್ಣನ ಬಗ್ಗೆ, ನಿನ್ನ ಬಗ್ಗೆ ಏನು ಹೇಳಿದ್ದು, ಯಾವ ಅಭಿಪ್ರಾಯದಿಂದ ಹೇಳಿದ್ದಿ, ಅದು ನನಗೆ ನಿನ್ನ ಅಭಿಪ್ರಾಯದಂತೆ ನನಗೆ ಅರ್ಥ ಆಗುವಂತೆ ಮಾಡು. ಹೇ ಕರುಣಾಪೂರ್ಣ, ಮೇ ತೇ ಚರಿತಂ ಜ್ಞಾಪಯ.
ಆಚಾರ್ಯ ಮಧ್ವರ 10ನೆಯ ಸ್ತೋತ್ರದ ಇದು ಒಂದು ಶ್ಲೋಕವನ್ನು ಪ್ರತಿ ದಿವಸ ಕೃಷ್ಣನ ಮುಂದೆ ನಿಲ್ಲಕ್ಕೆ ಕೃಷ್ಣ ಕಂಡಿಲ್ಲ, ಕೃಷ್ಣನನ್ನು ತೋರಿಸೋರಿದ್ದಾರಲ್ಲ, ವೃಂದಾವನದೊಳಗೆ ಸನ್ನಿಹಿತರಾಗಿದ್ದಾರಲ್ಲ, ಮೊದಲು ಅವರನ್ನು ಎಬ್ಬಿಸೋಣ. ಯಾಕೆ ಮೂಕನಾದಿಯೋ ಅಂಥೇಳಿ ಮೊದಲು ಅವರನ್ನು ಎಬ್ಬಿಸೋಣ. ಅವರಿಗೆ ಅರ್ಥ ಆಗುವಂತೆ ಮೊದಲು ಮಾತಾಡೋಣ, ಅವರಿಗೆ ಕೇಳಿಸುವಂತೆ ಮಾತಾಡೋಣ. ನಾವು ಏನು ಮಾಡ್ತೇವೆ ಗೊತ್ತಾ, ಅಕ್ಕಪಕ್ಕದವರಿಗೆ ಕೇಳುವಂತೆ ಮಾತಾಡ್ತೇವೆ, ರಾಯರಿಗೆ ಕೇಳುವಂತೆ ಮಾತಾಡಿಯೇ ಗೊತ್ತಿಲ್ಲ. ಅದಕ್ಕೆ ರಾಯರಿಗೆ ಅವರನ್ನು ಎಬ್ಬಿಸೋಣ. ಎಬ್ಬಿಸಿ ಅವರ ಹತ್ರ ಹೇಳೋಣ, ಹೋಗಿ ಹೇಳೋ ದೇವರ ಹತ್ರ ಅವನ ಚರಿತ್ರೆಯನ್ನು ಯಥಾವತ್ತಾಗಿ ಯಾವ ಅಭಿಪ್ರಾಯದಿಂದ ಹೇಳಿದ್ದಾನೆ ಅದೇ ಅಭಿಪ್ರಾಯ ನನಗೆ ಅರ್ಥ ಆಗುವಂತೆ ಕರುಣಾಪೂರ್ಣ ತೇ ಚರಿತಂ ಮೇ ಜ್ಞಾಪಯ. ನನ್ನ ಮಕ್ಕಳು ಓದಲಿಕ್ಕೆ ಅಂತ ಪರದೇಶಕ್ಕೆ ಹೋಗಿದ್ದಾವೆ, ಅವುಗಳ ಚರಿತ್ರೆ ಏನು, ಅಲ್ಲಿ ಏನು ಮಾಡ್ತಾವೆ ನಮಗೇನು ಗೊತ್ತು. ಅವನಿಗೆ ಮೇಲೆ ನಮ್ಮ ಮೇಲೆ ಆಗದವರು ಅವನ ಬಗ್ಗೆ ವಿಪರೀತವಾಗಿ ಹೇಳ್ತಾರಾ? ನಿದ್ಯಪಿ ಅವನಲ್ಲಿ ಆ ತಪ್ಪು ಇಲ್ಲ, ಆದರೂ ಉಂಟು ಅಂತ ಹೇಳ್ತಾರಾ ನಮ್ಮ ಮೇಲೆ ಆಗದವರು ಅವನ ಬಗ್ಗೆ ನಮ್ಮ ಹತ್ರ ಹೇಳುವಾಗ? ಇನ್ನು ಆಗುವವರು ತಮ್ಮದು ಸ್ವಲ್ಪ ಸೇರಿಸಿ ಹೇಳ್ತಾರ, ಏನ್ರಿ ಭಾರಿ ಒಳ್ಳೆಯ ಹುಡುಗ ನಿಮ್ಮದು ಅಂತ. ಹಾಗಾದರೆ ಏನು ಮಾಡಬೇಕಿಂಥ ಸಂದರ್ಭ? ಆವಾಗ ಭಗವಂತನಲ್ಲೇ ಕೇಳಿಕೊಳ್ಳುವುದು ಏನು ಅಂತ, ಚರಿತಂ ಜ್ಞಾಪಯ, ಹೇ ವರಪ್ರದ, ಹೇ ಭಗವನ್ ಕರುಣಾಪೂರ್ಣ, ನನ್ನ ಮಗನನ್ನು ಪರದೇಶಕ್ಕೆ ಓದಿಸಲಿಕ್ಕೆ ಅಂತ ಕಳಿಸಿದ್ದೇನೆ, ಅಥವಾ ನನ್ನ ಮನೆಯವರದ್ದು ಅಥವಾ ನನ್ನ ಮನೆಯವಳದ್ದು ಸಹಜವಾದ ಚರಿತೆ ಏನು? ಲಗ್ನ ಆಗಬೇಕು, ಹುಡುಗನನ್ನು ನೋಡಿ ಆಯಿತು, ಹುಡುಗಿಯನ್ನು ನೋಡಿ ಆಯಿತು, ಅಷ್ಟರ ತನಕ ಗೊತ್ತಿಲ್ಲ ಹೇಗೆ ಅಂಥೇಳಿ ಲಗ್ನ ಆದಮೇಲೆ ಗೊತ್ತಾಗಲಿಕ್ಕೆ ಶುರುವಾಯಿತು. ಹಾಗಾದರೆ ಯಾವಾಗ ನಾವು ಜಾತಕವನ್ನು ಹೊರಗೆ ಹಾಕುತ್ತೇವೋ ಆವಾಗಿನಿಂದಲೇ ದೇವರಲ್ಲಿ ಪ್ರಾರ್ಥನೆ, ಚರಿತಂ ಮೇ ಜ್ಞಾಪಯ. ಹುಡುಗನ ಚರಿತ್ರೆ ಏನು ಅಂತ ತಿಳಿಕೊಡು. ಮದುವೆ ಆದಮೇಲೆ ಅಯ್ಯೋ ಕೆಟ್ಟಿತಲ್ಲ ಅಂತ ಹೇಳುವುದಕ್ಕಿಂತ ಅಬ್ಬಾ ಬಚಾವ್ ಮೊದಲೇ ಗೊತ್ತಾಯ್ತ್ರಿ. ಯಾರು? ಹುಡುಗನ ಕಡೆಯವರಾಗ್ಬೋದು, ಹುಡುಗಿ ಕಡೆಯವರು ಆಗ್ಬೋದು. ಮೊದಲೇ ಗೊತ್ತಾಯ್ತು, ಅಬ್ಬಾ ಸೇಫ್, ದೇವರು ದೊಡ್ಡವ. ಆವಾಗ ಬರುತ್ತಲ್ಲ ದೇವರು ದೊಡ್ಡವ ಅಂತೇಳಿ. ಅದಕ್ಕೆ ಅದು ಆವಾಗ ಬರುವುದಲ್ಲ, ಈಗಿನಿಂದಲೇ ಬರಲಿ. ತೇ ಚರಿತಂ ಮೇ ಜ್ಞಾಪಯ, ಅದರಲ್ಲಿ ಎಲ್ಲ ಸೇರಿಬಿಡುತ್ತೆ. ದೇವರೇ ನಿನ್ನ ಚರಿತ್ರೆ ಅಂತಂದರೆ ನೀನು ಯಾವ ಹುಡುಗನ ಒಳಗೆ ಸೇರಿದ್ಯೋ, ನೀನು ಯಾವ ಹುಡುಗಿಯ ಒಳಗೆ ಸೇರಿದ್ಯೋ ಅವರ ಚರಿತಂ ಮೇ ಜ್ಞಾಪಯ, ನನಗೆ ಮೊದಲೇ ಗೊತ್ತಾಗುವಂತೆ ಮಾಡು ಅಂಥೇಳಿ ಆಚಾರ್ಯ ಮಧ್ವರು ರೋಗಿಗಳಾದ ನಮ್ಮನ್ನು ಉದ್ದೇಶಿಸಿಕೊಂಡು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಎಂಬಲ್ಲಿಗೆ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ ಪುನಃ ಸೇರೋಣ.